Section 144 has been imposed in Bengaluru after instances of violence and ruckus from these lumpen elements came across from multiple parts of the city. Here's what the Chief Minister Siddaramaiah had to say. ನಮ್ಮ ಕನ್ನಡಿಗರಿಗೆ ಹೊಡೆದಿರ್ತಕ್ಕಂಥದ್ದು, ವೆಹಿಕಲ್ಗಳಿಗೆ ಹೊಡೆದಿರ್ತಕ್ಕಂಥದ್ದು, ಕಲ್ಲು ಹೊಡೆದಿರ್ತಕ್ಕಂಥದ್ದು, ಇವ್ರ ಮೇಲೆಲ್ಲ ಕ್ರಮ ತಗೋಬೇಕು ಅಂತ ಹೇಳಿ ಮಾತಾಡಿದ್ದಾರೆ. ಅದರಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ, ಕ್ರಮ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಮಾತಾಡಿದ್ದಾರೆ, ನಮ್ಮ ಡಿಜಿಪಿ ಜೊತೆ ಮಾತಾಡಿದ್ದಾರೆ, ಈಗಾಗಲೇ ಮಾತಾಡಿದ್ದಾರೆ. ನಾನು ಕೂಡ ಪತ್ರ ಬರೀತೀನಿ ಅವರಿಗೆ, ಜಯಲಲಿತಾ ಅವರಿಗೆ ಪತ್ರ ಬರೀತೀನಿ. ಈ ತರದ್ದು ಆಗಬಾರದು, ಯಾರು ಕೂಡ ಯಾರಾದ್ರೂ ತಿಳಿಗೇಡಿಗಳು ಈ ತರ ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು, ಈ ತರದ್ದು ಆಗದಂತೆ ನೋಡ್ಕೋಬೇಕು ಅಂತ ಹೇಳಿ ಪತ್ರನೂ ಕೂಡ ಬರೀತೀನಿ. ಆಮೇಲೆ ಈ ಸಂತೋಷ್ ಅಂತ ಇಲ್ಲಿ ಯಾವುದೋ ಒಬ್ಬರ ಮೇಲೆ ಗಲಾಟೆ ಆಯ್ತಲ್ಲ, ಅವ್ರ ಮೇಲೆ ಈಗಾಗಲೇ ನಾವು ಒಂದು ಕೇಸ್ ತಗೊಂಡಿದ್ದೀವಿ. ಅವ್ರು ಯಾರು ಗಲಾಟೆ ಮಾಡಿದ್ರು ಅವ್ರ ಮೇಲೆ ಒಂದು ಕೇಸ್ ತಗೊಂಡಿದ್ದೀವಿ, ನಮ್ಮ ಕಡೆಯಿಂದ ಮಾಡಿದ್ವಿ. ಯಾಕಂದ್ರೆ ಎರಡೂ ರಾಜ್ಯಗಳು ಸೌಹಾರ್ದತೆ ಇರಬೇಕಾದ್ರೆ ಈ ತರದ್ದು ಆಗ್ಲಿಕ್ಕೆ ಕೂಡುದು. ನಾನು ಅವ್ರಿಗೆ ಕೂಡ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ, ಅಲ್ಲಿ ಜಯಲಲಿತಾ ಅವ್ರು ಇದಕ್ಕೆ ಆಸ್ಪದ ಕೊಡಕೂಡದು, ನಾವು ಕೂಡ ಈ ಭಾಗದಲ್ಲಿ ಆಸ್ಪದ ಕೊಡಲ್ಲ. ಕ್ರಮ ತಗೋಬೇಕು ಅಂತ ಹೇಳಿದೀವಿ, ಕ್ರಮ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲಿ ಹೋದ್ರೆ ಅದರ ಪರಿಣಾಮಗಳು ಕೆಟ್ಟದಾಗ್ತವೆ, ಅದಕ್ಕೋಸ್ಕರ ಕೂಡಲೇ ಕ್ರಮ ತಗೋಬೇಕು.